ಸದನದಲ್ಲಿ ಸಚಿವರ ನಡೆಗೆ ಸ್ಪೀಕರ್ ಬೇಸರ ಹೊರಹಾಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಫುಲ್ ಗರಂ ಆಗಿದ್ದಾರೆ. ಸದನಕ್ಕೆ ಸೂಕ್ತ ಮಾಹಿತಿಯನ್ನ ನೀಡದೇ ಇರೋದಕ್ಕೆ ಸಿದ್ದರಾಮಯ್ಯನವರು ರಾಂಗ್ ಆಗಿದ್ದಾರೆ. ಉತ್ತರ ನೀಡದಿರುವ ಘಟನೆಯಿಂದ ಸರ್ಕಾರಕ್ಕೆ ಮುಜುಗರವಾಗಿದೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸಚಿವರಿಗೆ ಪತ್ರ ಬರೆದು ಬೇಸರವನ್ನ ಹೊರಹಾಕಿದ್ದಾರೆ ಸಿಎಂ. 245 ಪ್ರಶ್ನೆಗಳಲ್ಲಿ ಕೇವಲ 90 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ನೀಡಲಾಗಿದೆ. ಇದರಿಂದ ಶಾಸಕರ ಹಕ್ಕು, ಸದನದ ಘನತೆಗೆ ಚ್ಯುತಿ ಉಂಟಾಗಿದೆ. ಇಲಾಖೆಯಿಂದ ಯಾಕೆ ಉತ್ತರ ನೀಡಿಲ್ಲ, ವಿವರಣೆ ನೀಡಿ ಅಂತ ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ ಸಭಾಧ್ಯಕ್ಷರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕರು ಕಳುಹಿಸಿರುವ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಒದಗಿಸಬೇಕು. ಎಲ್ಲ ಇಲಾಖೆ ಸಚಿವರಿಗೆ ಪತ್ರದ ಮೂಲಕ ತಾಕೀತು ಮಾಡಿದ್ದಾರೆ ಸಿಎಂ. ಖಾರವಾಗಿಯೇ ಸಚಿವರಿಗೆ ಪತ್ರವನ್ನ ಬರೆದಿರುವಂಥದ್ದು ಮುಖ್ಯಮಂತ್ರಿಗಳು. ಯಾಕಂದ್ರೆ ಬಹುಶಃ ದಶಕಗಳಲ್ಲೇ ಅಪರೂಪದ ಘಟನೆ ನಿನ್ನೆ ನಡೆದಿತ್ತು. ಸ್ಪೀಕರ್ ಖಾದರ್ ಅವರು ಎದ್ದು ಹೋಗುವಂತಹ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ. ಲಿಖಿತ ಉತ್ತರ ಕೊಡದೇ ಇರುವುದಕ್ಕೆ ತೀವ್ರ ಅಸಮಾಧಾನವನ್ನು ಸ್ಪೀಕರ್ ಯುಟಿ ಖಾದರ್ ವ್ಯಕ್ತಪಡಿಸಿದ್ರು. ಹಾಗಾಗಿ ಸದನದಿಂದ ತಾವೇ ಎದ್ದು ಹೋಗಿದ್ರು. ಇದು ತೀವ್ರ ಚರ್ಚೆಗೆ ಕಾರಣವಾಗಿತ್ತು. ಇದೇ ಕಾರಣಕ್ಕೆ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಸಚಿವರುಗಳಿಗೆ ಲೆಟರನ್ನು ಬರೆದಿರುವಂಥದ್ದು. ರಾಂಗ್ ಆಗಿದ್ದಾರೆ ಸಿಎಂ. ಸೂಕ್ತ ಮಾಹಿತಿಯನ್ನು ನೀಡಿಲ್ಲ ಸಚಿವರುಗಳು ಅನ್ನುವಂಥದ್ದು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ತ ಮಾಹಿತಿ ನೀಡಿಲ್ಲ ಅನ್ನುವಂಥದ್ದೇ ಮುಖ್ಯಮಂತ್ರಿಗಳ ಅಸಮಾಧಾನ ಕಾರಣ ಆಗಿತ್ತು. ಹೀಗಾಗಿ ತಾವು ಪತ್ರವನ್ನು ಬರೆದಿರುವಂಥದ್ದು, ನಡವಳಿಯನ್ನು ಬರೆದಿರುವಂಥದ್ದು. ಸಚಿವರಿಗೆ ಪತ್ರ ಬರೆದು ಬೇಸರವನ್ನು ಮುಖ್ಯಮಂತ್ರಿಗಳು ಹೊರಹಾಕಿದ್ದಾರೆ. ಮುಖ್ಯಮಂತ್ರಿಗಳು ರಾಂಗ್ ಆಗಿದ್ದಾರೆ. ಯಾಕೆಂದರೆ ನಿನ್ನೆ ನಡೆದಂಥ ಈ ಬೆಳವಣಿಗೆ ಇದೆಯಲ್ಲ, ಮುಖ್ಯಮಂತ್ರಿಗಳಿಗೆ ಅದರಲ್ಲೂ ಸರ್ಕಾರಕ್ಕೆ ಬಹುದೊಡ್ಡ ರೀತಿಯಲ್ಲಿ ಮುಜುಗರವನ್ನು ತಂದೊಡ್ಡಿರುವಂಥದ್ದು. ವಿಧಾನಸಭೆ ಶಾಸಕರ ಲಿಖಿತ ಪ್ರಶ್ನೆಗಳಿಗೆ ಸದನದಲ್ಲಿ ಲಿಖಿತ ಉತ್ತರವನ್ನು ಮಂಡಿಸುವುದಕ್ಕೆ ವಿಫಲವಾಗಿರುವಂಥ ಸಚಿವರು ಮತ್ತು ಅಧಿಕಾರಿಗಳ ನಡೆಗೆ ತೀವ್ರ ಅಸಮಾಧಾನವನ್ನು ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ, ಯುಟಿ ಖಾದರ್ ಅವರು ಕಲಾಪವನ್ನು ನಡೆಸದೆ ಪೀಠದಿಂದ ಎದ್ದು ಹೋಗ್ತಾರೆ ಅಂತಂದರೆ ಇದು ನಿಜವಾಗಲೂ ದಶಕಗಳಲ್ಲೇ ಅಪರೂಪದ ಘಟನೆಯಾಗಿತ್ತು. ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಪ್ರಶ್ನೋತ್ತರ ಕಲಾಪದ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶಾಸಕರ 230 ಲಿಖಿತ ಪ್ರಶ್ನೆಗಳಿಗೆ 84 ಪ್ರಶ್ನೆಗಳಿಗೆ ಉತ್ತರವನ್ನು ಮಂಡಿಸಿದರು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಒಂದು ಕಡೆ ಸದನದಲ್ಲಿ ಸೂಕ್ತ ಮಾಹಿತಿಯನ್ನು ನೀಡದೇ ಇರುವಂತಹ ವಿಚಾರವಾಗಿ ಈಗ ಮುಖ್ಯಮಂತ್ರಿಗಳು ಯಾವ ರೀತಿ ಗರಂ ಆಗಿದ್ದಾರೆ, ಈ ಸಂಬಂಧ ಬರೆದಿರುವಂತಹ ಸಚಿವರಿಗೆ ಬರೆದಿರುವಂತಹ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ಎಸ್ ವಸಂತ್, ನಿನ್ನೆ ಪ್ರಶ್ನಾವಳಿಗಳ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಸರಿಯಾಗಿ ಯಾವುದೇ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಬಂದಿರಲಿಲ್ಲ. ಅಂದ್ರೆ 200ಕ್ಕೂ ಅಧಿಕ ಪ್ರಶ್ನೆಗಳಿಗೆ ಕೇವಲ 88 ಪ್ರಶ್ನೆಗಳಿಗೆ ಮಾತ್ರ ಅಧಿಕಾರಿಗಳು ಮತ್ತು ಸಚಿವರು ತಮ್ಮ ಉತ್ತರಗಳನ್ನ ನೀಡಿದ್ರು. ಇದರಿಂದಾಗಿಯೇ ಸ್ಪೀಕರ್ ಅವರು ಕೂಡ ಗರಂ ಆಗಿ ಸದನದಿಂದ ಹೊರ ನಡೆದಿದ್ದಾರೆ. ಅಂದ್ರೆ ಈ ರೀತಿ ಸದನ ನಡೆಸುವುದು ಸರಿಯಲ್ಲ. ಯಾಕೆಂದ್ರೆ ಇಲ್ಲಿ ಶಾಸಕರು ಬರುವಂತದ್ದು ತಮ್ಮ ಸಮಸ್ಯೆಗಳು ಮತ್ತು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದಕ್ಕಾಗಿಯೇ ಪ್ರಶ್ನಾವಳಿಗಳನ್ನ ಕರೆಯುವಂಥದ್ದು ಮತ್ತು ಪ್ರಶ್ನೆಗಳನ್ನ ನೀಡುವಂಥದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಸರಿಯಾದ ಉತ್ತರಗಳನ್ನ ಶಾಸಕರಿಗೆ, ಸಚಿವರಾಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗೂ ಕೂಡ ಕೊಡ್ತಿಲ್ಲ ಅಂತ ಗರಂ ಆಗಿ ನಿನ್ನೆ ತಮ್ಮ ಪೀಠದಿಂದ ಎದ್ದು ಹೋಗಿದ್ರು. ನಂತರ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಹೋಗಿ ಅವರನ್ನ ಮನವೊಲಿಸಿ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆಯನ್ನ ಸ್ಪೀಕರ್ ಅವರಿಗೆ ಕೊಟ್ಟಿದ್ರು. ಅದೇ ರೀತಿಯಾದಂತೆ ನಿನ್ನೆ ರಾತ್ರಿಯೂ ಕೂಡ ಸಿಎಂ ಸಿದ್ದರಾಮಯ್ಯರು ಸಚಿವರಿಗೆ ಒಂದು ಲೆಟರ್ ಅನ್ನ ಬರ್ದಿರಂತದ್ದು. ಅಂದ್ರೆ ತಮ್ಮ ಇಲಾಖೆಯಿಂದ ಯಾವುದೇ ರೀತಿಯಾದಂತಹ ಉತ್ತರಗಳು ಸರಿಯಾಗಿ ಬರ್ತಿಲ್ಲ. ನೂರಾರು ಪ್ರಶ್ನೆಗಳಿದ್ರು ಕೂಡ ಕೇವಲ 50-60 ಉತ್ತರಗಳು ಮಾತ್ರ ಬರ್ತಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಗಮನಗಳನ್ನ ಹರಿಸಬೇಕು. ಮತ್ತೆ ಯಾಕೆಂದ್ರೆ ಇಲ್ಲಿ ಶಾಸಕರು ಮತ್ತು ತಮ್ಮ ಅಭಿಪ್ರಾಯ ಮತ್ತು ತಮ್ಮ ಇಲಾಖೆ ಆಗಿರ್ಬೋದು ಮತ್ತು ಅದೇ ರೀತಿ ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ತಿಳಿಯಲು ಅವರು ಪ್ರಶ್ನೆಗಳನ್ನ ಕೊಡ್ತಾರೆ. ಆದ್ರೆ ನೀವು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಇದು ಸದನ ನಡೆಯಲು ಸರಿ ಇರೋದಿಲ್ಲ. ಇದರಿಂದ ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರ ಆಗಿದೆ. ಈಗಾಗಲೇ ಸ್ಪೀಕರ್ ಅವರು ಕೂಡ ತಮ್ಮ ಸದನದ ಪೀಠದಿಂದ ಕೂಡ ಎದ್ದು ಹೋಗಿರುವಂತದ್ದು. ಇದು ಸರ್ಕಾರಕ್ಕೂ ಸಾಕಷ್ಟು ಕೆಟ್ಟ ಹೆಸರು ತರುತ್ತದೆ. ಇದರಿಂದಾಗಿ ತಮ್ಮ ಸಂಬಂಧಪಟ್ಟ ಇಲಾಖೆಗೆ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ಸಮರ್ಪಕವಾಗಿ ಎಲ್ಲ ಉತ್ತರಗಳನ್ನ ಕೊಡಬೇಕು ಅಂತ ನಿನ್ನೆ ಸಿಎಂ ಸಿದ್ದರಾಮಯ್ಯರು ತಾಕೀತನ್ನ ಮಾಡಿರೋ
ಅಂದ್ರೆ ಪತ್ರದ ಮೂಲಕ ತಾಕೀತನ್ನ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಈ CS ಅವರು ಕೂಡ 8 IAS ಅಧಿಕಾರಿಗಳಿಗೆ ಸೋಕಸ್ ನೋಟಿಸ್ ಅನ್ನ ಕೊಟ್ಟಿರೋದು. ಯಾವ ಇಲಾಖೆಯಲ್ಲಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ವೋ ಅದಕ್ಕೆ ಸಂಬಂಧಪಟ್ಟಂತ IAS ಅಧಿಕಾರಿಗಳು ಕೂಡ ಸೋಕಸ್ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಒಟ್ಟಿನಲ್ಲಿ ಸಿದ್ದರಾಮಯ್ಯರನ್ನೇ ಏನು ಸೂಚನೆ ಕೊಟ್ಟಿದ್ರೆ ಅದರ ಮೇರೆಗೆ ಇವತ್ತು ಕೂಡ ತಕ್ಕ ಮಟ್ಟಿಗೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಬಂದಿರುವಂತದ್ದು. ವಸಂತ್, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.